ಓಂ ಗುರುಭ್ಯೋ ನಮಃ. ಪೂರ್ಣಮದ ಪೂರ್ಣಮಿದಂ ಪೂರ್ಣತಾ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೀಯ ನಡೆದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ಎಲ್ಲ ಆಧ್ಯಾತ್ಮಿಕ ಗರಡಿ ಮನೆಯಲ್ಲಿ ಬರ್ತಕ್ಕಂಥ ಆಧ್ಯಾತ್ಮಿಕ ಬಂಧುಗಳಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಇವತ್ತಿನ ದಿನ ಧೀರ ಸನ್ಯಾಸಿಯಾಗಿರ್ತಕ್ಕಂಥ ಭರತ ಖಂಡವನ್ನು ಎಚ್ಚರಿಸಿದ ಮಹಾನ್ ಯುವಕ, ಮಹಾನ್ ಇವರ ಸಂತ ವಿಶ್ವಗುರುವಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಮಾನವ ಜನ್ಮದ ಸಾರ್ಥಕತೆಗಾಗಿ ಯುವಕರನ್ನು ಬಡಿದೆಬ್ಬಿಸುವ ಕಾರ್ಯವನ್ನು ತಮ್ಮ ಆಯುಷ್ಯ ಪೂರ್ತಿ ಮಾಡಿರ್ತಕ್ಕಂಥ ಯುವ ಜನತೆಗೆ ಕೆಚ್ಚೆದೆಯ ಸಿಂಹದಂತೆ ಗರ್ಜನೆ ಮಾಡುವ ಮಾನವ ಜನ್ಮದ ಸಾರ್ಥಕತೆಯಲ್ಲಿ ಪಾರಮಾರ್ಥ ಜೀವನದ ಸಾಧನೆಗಾಗಿ ಮಾರ್ಗವನ್ನು ಹಾಕಿಕೊಟ್ಟ ಶ್ರೇಷ್ಠ ಮಹಿಮಾ ಪುರುಷ ಸ್ವಾಮಿ ವಿವೇಕಾನಂದರು. ಇವರ ಬಾಲ್ಯ ಮತ್ತು ಜನನದ ಬಗ್ಗೆ ನೋಡಬೇಕಂದ್ರೆ, ಇವರು ಮೂಲತಃ ಬಂಗಾಳ ಪ್ರಾಂತ್ಯದ ಕಲ್ಕತ್ತಾ ನಗರದಲ್ಲಿನ ಸಂಸ್ಥೆಯೊಂದರಲ್ಲಿ ಕಾರ್ಯನಿರ್ವಹಿಸುತ್ತಾ ಕೋರ್ಟು ಕಚೇರಿ ಕೆಲಸ ಮಾಡುತ್ತಿದ್ದರು. ರಾಮಮೋಹನ ದತ್ತರಿಗೆ ದುರ್ಗಾಚರಣ ದತ್ತ ಹಾಗೂ ಕಾಳಿಪ್ರಸಾದ ದತ್ತರೆಂಬ ಇಬ್ಬರು ಮಕ್ಕಳಿದ್ದರು. ಇದರಲ್ಲಿ ದುರ್ಗಾಚರಣ ದತ್ತ ವಕೀಲ ವೃತ್ತಿಯನ್ನು ಮಾಡುತ್ತಿದ್ದರು. ಇವರಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಅತ್ಯಂತ ಪ್ರೌಢಿಮೆ ಇತ್ತು. ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಹೊಂದಿದವರಾಗಿದ್ದರು. ಇವರ ಮಗನೇ ವಿಶ್ವನಾಥ ದತ್ತ. ಇವರೇ ಸ್ವಾಮಿ ವಿವೇಕಾನಂದರ ತಂದೆ. ಸಮಾಜದಲ್ಲಿ ಉನ್ನತ ಗೌರವ, ಜೀವನ ನಿರ್ವಹಣೆಗೆ ಹೇರಳ ಹಣ ಹೊಂದಿದ್ದ ಇವರಿಗೆ ಎಲ್ಲ ವಿಧದ ಅನುಕೂಲತೆಗಳು ಇತ್ತು. ಒಳ್ಳೆಯ ಸತಿ ದೊರಕಿದ್ದಳು ಹಾಗೂ ಅತ್ಯಂತ ಬುದ್ಧಿವಂತವನಾದ ಪ್ರೀತಿಯ ಪುತ್ರ ವಿಶ್ವನಾಥನಿದ್ದನು. ಎಲ್ಲ ಒಳ್ಳೆಯ ಮಾರ್ಗದಲ್ಲಿ ಇದ್ದರೂ ಸಹಿತ ಯಾವುದೋ ಒಂದು ಬಾಧೆ ಅಂತರಂಗದಲ್ಲಿ ಕಾಡುತ್ತಿತ್ತು. ಅದೇನೆಂದರೆ ನಿಖರವಾಗಿ ಹೇಳಲು ಬರುತ್ತಿರಲಿಲ್ಲ. ತಾವೊಬ್ಬರೇ ಏಕಾಂತದಲ್ಲಿ ಕುಳಿತಾಗ ಎಂಥದ ಒಂದು ವಿಚಾರದ ಸ್ಮೃತಿ ಪಟಲದಲ್ಲಿ ಸುಳಿದು ಹೋಗಿಬಿಡುತ್ತಿತ್ತು. ಹೀಗೆ ಪ್ರಾಣಿಗಳಂತೆ ಜನಿಸಿ ಸಾಯುವುದರಲ್ಲಿ ಅರ್ಥವೇನಿದೆ? ತಿನ್ನುವುದು, ಮಲಗುವುದು, ಸಂಭೋಗ ಕ್ರಿಯೆ ರಕ್ಷಣೆ ಮಾಡಿಕೊಳ್ಳೋದು. ಗಿಡ, ಮರ, ಪಕ್ಷಿ, ಪ್ರಾಣಿ, ಸಕಲ ಚರಾಚರ ಜೀವಿಗಳು ಕೂಡ ಈ 4 ಕಾರ್ಯಗಳನ್ನು ಮಾಡುತ್ತವೆ. ಮನುಷ್ಯನು ಕೂಡ ಇದನ್ನೇ ಮಾಡುತ್ತಾನೆ ನಶ್ವರವಾದ ಭೋಗವಸ್ತುವಿನ ಲೌಕಿಕ ಪ್ರಪಂಚದಲ್ಲಿದ್ದಾಗ. ಆದರೆ ಇದನ್ನು ಲೌಕಿಕದಲ್ಲಿರ್ತಕ್ಕಂಥ ನಶ್ವರವಾದ ನಾವು ಗಿಡ, ಮರ, ಪ್ರಾಣಿಗಳಂತೆ, ಪಶು ಪಕ್ಷಿಗಳಂತೆ ಬದುಕದೆ ವಿಶೇಷವಾದ ಸಾಮರ್ಥ್ಯ ಕೊಟ್ಟಿದ್ದು ಭಗವಂತ ಮನುಷ್ಯನಿಗೆ ಮಾತ್ರ. ಆ ವಿಶೇಷವಾದ ಸಾಮರ್ಥ್ಯ ಏನು ಅಂತ ಹುಡುಕುವುದೇ ನಾನಾರೆಂಬ ಅರಿವಿನ ಮೂಲವನ್ನು ಹುಡುಕುವುದು. ಈ ವ್ಯಕ್ತಿಗಳು ಅದನ್ನೇ ಮಾಡುತ್ತಿದ್ದರು. ಅವರಿಗೆ ಆಗಾಗ ಸ್ಮೃತಿ ಸ್ಫಟಲದಲ್ಲಿ ಇದು ಬಂದು ಹೋಗುತ್ತಿತ್ತಲ್ಲ, ಏಕಾಂತದಲ್ಲಿ ಕುಂತು ನಾವು ಮಾನವ ಜನ್ಮಕ್ಕೆ ಎಲ್ಲಿಂದ ಬಂದೀವಿ, ಯಾತಕ್ಕಾಗಿ ಬಂದಿರಿವಿ, ಏನು ಮಾಡುತ್ತಿದ್ದೇನೆ, ಅದೇ ರೀತಿ ಕ್ಷಣಿಕವಾದ ಈ ಬದುಕನ್ನು ಮುಗಿಸಿ ಹೋಗುವುದಾದರೂ ಎಲ್ಲಿಗೆ? ಈ ಕ್ಷಣ ಮಾತ್ರದ ಆಯುಷ್ಯ, ಯಾರಿಗೆ 70 ವರ್ಷ, ಯಾರಿಗೆ 80 ವರ್ಷ, ಯಾರಿಗೆ 100 ವರ್ಷ ಆಯುಷ್ಯ ಪ್ರಾರಬ್ಧ ಇರ್ತದೋ ಅಷ್ಟು ಆಯುಷ್ಯದೊಳಗೆ ಎದಕ್ಕೆ ನಾವಿಷ್ಟು ಆಯುಷ್ಯವನ್ನು ಪಡ್ಕೊಂಡು ಭೂಲೋಕಕ್ಕೆ ಮಾನವ ಜನ್ಮಕ್ಕೆ ಬಂದೀವಿ ಅಂತ ಸದಾಕಾಲ ಇವರಿಗೆ ಪ್ರಶ್ನೆ ಕಾಡುತ್ತಲೇ ಇತ್ತು. ಸದಾ ಮೃಷ್ಟಾನ ಉಂಡು ಪಲ್ಲಂಗದ ಮೇಲೆ ಪವನಿಸಿದವರಿಗೆ ಜೀವನದ ಸಾಫಲ್ಯವನ್ನುವುದೇ ವಾಗಿತ್ತು. ಆದರೂ ಸಹಿತ ಅಂತರಂಗದಲ್ಲಿ ಒಂದು ಪ್ರಶ್ನೆ ಕಾಡುತ್ತಲೇ ಇತ್ತು. ಜೀವನದ ನಿಜವಾದ ಅರ್ಥವೇನು? ಮುಂತಾದ ಪ್ರಶ್ನೆಗಳು ದಿನಾಲು ಕಾಡಿ ಕೊನೆಗೊಂದು ದಿನ ನಿಜವಾದ ದಾರಿ ಗೋಚರಿಸಿ ಬಿಟ್ಟಿತ್ತು. ಒಂದು ರಾತ್ರಿ ಏಕಾಏಕಿ ಮನೆ, ಮಡದಿ, ಮಗು, ಸಕಲ ಸಂಪತ್ತುಗಳನ್ನು, ಬಂಧುಗಳನ್ನು ಬಿಟ್ಟು ದುರ್ಗಾಚರಣ ದತ್ತರು ಯಾರಿಗೂ ಹೇಳದೆ ಕೇಳದೆ ದೇಶ ಸಂಚಾರಕ್ಕಾಗಿ ಕೈಗೊಂಡರು ಬಿಟ್ಟರು. ಮುಂದೊಂದು ದಿನ ಅವರು ಸನ್ಯಾಸಿಯಾಗಿ ಬಿಟ್ಟರು. ಪತಿಯ ಹೀಗೆ ಮನೆ ಬಿಟ್ಟು ಹೋದುದಕ್ಕಾಗಿ ಮಡದಿಗೆ ಹಾಗೂ ಚಿಕ್ಕ ಮಗು ವಿಶ್ವನಾಥನಿಗೆ ಬಹಳ ದುಃಖವಾಯಿತು. ಸಂಬಂಧಿಕರು ಇವರು ಬದುಕಿಗೆ ಆಸರೆಯಾಗಿ ನಿಂತರು. ಮಗನ ಏಳಿಗೆಯನ್ನು ನೋಡುತ್ತಾ ಕಾಲ ಕಳೆಯುತ್ತಾ ಪತಿ ದುರ್ಗಾಚರಣ ದತ್ತರ ಹೆಸರಿನಿಂದ ಸತ್ಕಾರ್ಯ ಮಾಡತೊಡಗಿದ್ದಳು. ತಮ್ಮ ಪತಿ ಎಲ್ಲೇ ಇರಲಿ ಒಂದೇ ಒಂದು ಸಲ ಕಣ್ತುಂಬ ಅವರ ಮುಖದರ್ಶನ ಮಾಡಬೇಕೆಂಬ ಹೆಮ್ಮರದಂಥ ಬಯಕೆಯನ್ನು ಇಟ್ಕೊಂಡು ದೇವರಲ್ಲಿ ಮೊರೆ ಇಡುತ್ತಿದ್ದಳು ಆ ತಾಯಿ. ಆರಾಧ್ಯ ದೈವ ಕಾಶಿ ವಿಶ್ವನಾಥನಲ್ಲಿ ಮೊರೆ ಇಟ್ಟಳು. ಆತನ ದರ್ಶನಕ್ಕಾಗಿ ಕಾಶಿಗೆ ನಡೆದಳು. ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬರುವಾಗ ದಾರಿಯಲ್ಲಿ ತಲೆ ಸುತ್ತಿದಂತಾಯಿತು. ಎಡವಿ ಬಿದ್ದಳು. ಕೂಡಲೇ ಓರ್ವ ಸನ್ಯಾಸಿ ಕೈ ಹಿಡಿದು
ಕರೆದೊಯ್ದು ಕಟ್ಟೆಯ ಮೇಲೆ ಕುಳ್ಳಿರಿಸಿ ಉಪಚರಿಸಿದ. ಕ್ಷಣಾರ್ಧದಲ್ಲಿ ಮರೆಯಾದ. ಅವರನ್ನು ಎಲ್ಲೋ ನೋಡಿದಂತಿತ್ತು ಎಂದು ಜ್ಞಾಪಕ ಬಂತವಳಿಗೆ. ಅವರೇ ನಮ್ಮವರು ಎಂದು ಕಣ್ಣವರಿಸುತ್ತಾ ಸಾವರಿಸಿಕೊಂಡು ಮೇಲೆದ್ದು ಪತಿ ದುರ್ಗಾಚರಣ ದತ್ತರನ್ನು ಹುಡುಕತೊಡಗಿದ್ದಳು. ಪತಿ ಎಲ್ಲೂ ಕಾಣಲಿಲ್ಲ. ಮೊದಲೇ ಕಾಶಿ ಜನ ನಿಬಿಡ ಪ್ರದೇಶ. ಈಗ ಸನ್ಯಾಸಿಯಾದ ಮೇಲೆ ಅವರ ಹೆಸರು ಏನಿತ್ತೋ ಗೊತ್ತಿಲ್ಲ. ಪೂರ್ವಾಶ್ರಮದ ಎಲ್ಲ ಬಂಧನಗಳನ್ನು ಅವರು ಹರಿದೊಗೆದು ನಡೆದಿದ್ದಾರೆ. ಅಸಹಾಯಕರಿಗೆ ಸಹಾಯ ಮಾಡುವ ತೆರದೆ ಉಪಚರಿಸಿ ಸಾಗಿಬಿಟ್ಟರು. ಅಂತೂ ಕಾಶಿ ವಿಶ್ವನಾಥ ಸ್ವಾಮಿ ಆಕೆಯ ಕೋರಿಕೆಯನ್ನು ತನ್ನ ಸನ್ನಿಧಿಯಲ್ಲೇ ಈಡೇರಿಸಿಬಿಟ್ಟಿದ್ದನು. ಅದಕ್ಕಾಗಿ ಸ್ವಾಮಿಯನ್ನ ಮನಸಾರೆ ಭಯಭಕ್ತಿಯಿಂದ ಮನದನಿಯುವಂತೆ ಅರ್ಚಿಸಿ ಪೂಜಿಸಿದಳು. ಹೀಗೆ ಮನದ ದುಗುಡ ಮರೆಯಾಗುವ ತನಕ ಕಾಶಿಯಲ್ಲಿದ್ದು ನಂತರ ಮನೆಗೆ ಮರಳಿದಳು. ವಿಶ್ವನಾಥ ದತ್ತ ತಂದೆಯಂತೆ ಬುದ್ಧಿವಂತ ಹಾಗೂ ಅಷ್ಟೇ ಗುಣವಂತನಾಗಿದ್ದನು. ತನ್ನ ವಕೀಲ ವೃತ್ತಿಯಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದಿಸಿದ. ತನ್ನ ಯಾವುದೇ ಚಿಕ್ಕ ಯಾತನೆ ಮಗನಿಗೆ ತಿಳಿಯಬಾರದೆಂಬ ಎಚ್ಚರಿಕೆ ತಾಯಿಗಿದ್ದರೆ, ತನ್ನ ವರ್ತನೆಯಿಂದ ಕಿಂಚಿತ್ತೂ ನೋವು ತಾಯಿಗೆ ಆಗಬಾರದೆಂಬ ಕಳಕಳಿ ಮಗ ವಿಶ್ವನಾಥ ದತ್ತನಿಗೂ ಇತ್ತು. ಇಷ್ಟೆಲ್ಲ ಸುಖ ಸಂಪತ್ತಿದ್ದು ವೈರಾಗ್ಯ ತಾಳಿದ ತಂದೆಯವರ ಬಗ್ಗೆ ಅತ್ಯಂತ ಗೌರವಾದರಗಳು ಆತನಲ್ಲಿದ್ದವು. ಹೀಗೊಂದು ದಿನ ಯಾರೋ ದೂರದ ಸಂಬಂಧಿಯವರ ಮನೆಗೆ ಸನ್ಯಾಸಿಯಾದ ದುರ್ಗಾಚರಣ ದತ್ತರು ಬರುತ್ತಾರೆ. ಅವರನ್ನು ಮತ್ತೆ ಸಂಸಾರಕ್ಕಿಳಿಯಲು ಅಲ್ಲಿಯ ಹಿರಿಯರು ಹೆಂಡತಿ ಮಕ್ಕಳ ಬಗ್ಗೆ ಅವರಿಗೆ ಗೌರವ ಬಗ್ಗೆ ಹೇಳುತ್ತಾರೆ. ಅವರಿಗೆ ಮನಮುಟ್ಟುವಂತೆ ಹೇಳಿದರೂ ಕೂಡ ದುರ್ಗಾಚರಣ ದತ್ತರು ಅವರ ಮಾತುಗಳನ್ನು ಅಷ್ಟೇ ನಯವಾಗಿ ತಿರಸ್ಕರಿಸಿ, ತಾವೀಗ ಬಂಧನದಿಂದ ಮುಕ್ತರಾಗಿದ್ದೇವೆ, ತಾವು ಸಾಗಿದ ಮಾರ್ಗವೇ ಸರ್ವಶ್ರೇಷ್ಠ ಮಾರ್ಗವೆಂದು ಆ ಘನವಸ್ತುವಿನ ಅನ್ವೇಷಣೆಗೆ ಇದೇ ತಕ್ಕದೆಂದು ತಿಳಿಸಿ ಅಲ್ಲಿಂದ ಭರಭರನೆ ನಡೆದು ಬಿಡುತ್ತಾರೆ. ಈ ಸುದ್ದಿ ತಿಳಿದ ಮಗ ವಿಶ್ವನಾಥ ದತ್ತ ತನ್ನ ತಾಯಿಯೊಡನೆ ತಂದೆಯನ್ನು ಕಾಣಬೇಕೆಂಬ ಬರುವಷ್ಟರಲ್ಲಿ ಅವರು ಸಾಗಿಬಿಟ್ಟಿರುತ್ತಾರೆ. ಇದರಿಂದ ಅವರಿಗೆ ಮತ್ತಷ್ಟು ನಿರಾಸೆಯಾಗುತ್ತದೆ. ಮಗ ವಿಶ್ವನಾಥ ದತ್ತನಿಗೆ ತನ್ನ ತಂದೆಯ ಮುಖದರ್ಶನದ ಭಾಗ್ಯವು ದೊರೆಯದಿದ್ದುದಕ್ಕೆ ಬಹಳ ಬೇಸರವೆನಿಸಿತು. ಅವರು ಮತ್ತೆ ಯಥಾರೀತಿ ಮನೆಗೆ ಬರದಿದ್ದರೂ ಚಿಂತೆ ಇಲ್ಲ. ಒಂದೇ ಒಂದು ಸಲ ಮನದುಂಬಿ ನನ್ನನ್ನು ಆಶೀರ್ವದಿಸಬಾರದಿತ್ತೆ ಎಂದು ಕಂಬನಿ ಮಿಡಿಸುತ್ತಾರೆ. ಹೀಗೆ ದುಃಖ ತಪ್ತರಾಗಿ ಮನೆಗೆ ಹಿಂತಿರುಗುತ್ತಾರೆ. ದೀನರನ್ನು ದುರ್ಬಲರನ್ನು ಕಂಡರೆ ವಿಶ್ವನಾಥನಿಗೆ ಅತ್ಯಂತ ಪ್ರೀತಿ. ಸನ್ಯಾಸಿಗಳು ಬಂದರಂತೂ ಅತ್ಯಂತ ಭಕ್ತಿಯಿಂದ ವಂದಿಸುತ್ತಿದ್ದ. ಸರ್ವಸಂಗ ಪರಿತ್ಯಾಗಿಗಳಾದ ಸಾಧು ಸಂತರ ನಡುವೆ ತಮ್ಮ ತಂದೆಯವರ ಮುಖವನ್ನು ಗ್ರಹಿಸಿಕೊಂಡು ಸುಖಿಸುತ್ತಿದ್ದ. ಎಲ್ಲ ಇದ್ದು ಎಲ್ಲದೂ ಕ್ಷಣಿಕವೆಂದು ಸಾಗಿದ ತಂದೆಯವರ ಸ್ವಭಾವ ವೈರಾಗ್ಯಕ್ಕೆ ತಲೆವಾಗಿದ್ದ. ವಿಶ್ವನಾಥ ದತ್ತರು ಯೌವನಕ್ಕೆ ಅಡಿಯಿಡಲು ತಾಯಿಯವರಿಗೆ ಅನುರೂಪಳಾದಂಥ ಭುವನೇಶ್ವರಿ ದೇವಿಯೊಡನೆ ಮದುವೆಯನ್ನು ಮಾಡುತ್ತಾರೆ. ಸದಾ ದಾನ ಧರ್ಮ ಮಾಡುತ್ತಾ ತಮ್ಮ ವೃತ್ತಿಯಲ್ಲಿ ಮುಂದುವರಿಯಲು ಭುವನೇಶ್ವರಿ ದೇವಿಯವರು ಗರ್ಭಧರಿಸುತ್ತಾರೆ. ಒಂದು ಶುಭ ಮುಹೂರ್ತದಲ್ಲಿ 1863 ಜನವರಿ 12ರಂದು ಮಕರ ಸಂಕ್ರಾಂತಿಯಂದು ಮಹಾ ತೇಜಸ್ವಿಯಿಂದ ಕೂಡಿದ ಪುತ್ರ ರತ್ನ ಒಂದು ಜನಿಸಿತು. 1863 ಜನವರಿ 12ರಂದು ಸಂಕ್ರಾಂತಿಯ ಆ ದಿನದಂದು ಮಹಾ ತೇಜಸ್ವಿಯಿಂದ ಕೂಡಿದ ಪುತ್ರ ರತ್ನ ಒಂದು ಜನಿಸಿತು. ಆ ಮಗುವಿಗೆ ನರೇಂದ್ರನಾಥನೆಂದು ಹೆಸರಿಟ್ಟರು. ನರೇಂದ್ರ ಬಾಲ್ಯದಲ್ಲಿ ಬಹಳ ತುಂಟನಾಗಿದ್ದ. ತನ್ನ ಅಕ್ಕಂದಿರನ್ನು ಬಹಳ ಪೀಡಿಸುತ್ತಿದ್ದ. ಹಾಗೆ ತಾಯಿಯನ್ನು ಕಾಡಿಸುತ್ತಿದ್ದ. ತಾಯಿ ಒಮ್ಮೊಮ್ಮೆ ಬೇಸರಗೊಂಡು, ಭಗವಂತ, ಎಂಥ ತುಂಟ ಮಗನನ್ನು ಕೊಟ್ಟೆ ತಂದೆ ಎಂದು ಹೇಳಿದ್ದುಂಟು. ಆದರೆ ಕೆಲವೊಮ್ಮೆ ಮಗನು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ, ತಂದೆ ಇಷ್ಟೊಂದು ಚಿಕ್ಕ ವಯಸ್ಸಿಗೆ ಇವನಿಗೆ ಎಂಥ ಬುದ್ಧಿವಂತಿಕೆ ನೀಡಿದೆ ಪ್ರಭು ಎಂದು ಅಂದಿದ್ದೂ ಉಂಟು. ನರೇಂದ್ರ ತುಂಟನಾದನಂತೆ ಅತ್ಯಂತ ಚುರುಕು ಬುದ್ಧಿಯವನೂ ಆಗಿದ್ದ. ಎಲ್ಲ ಮನೆ ಕೆಲಸ ಮುಗಿಸಿ ಬಿಡುವಿನ ಸಮಯದಲ್ಲಿ ಭುವನೇಶ್ವರಿ ದೇವಿಯವರು ರಾಮಾಯಣ ಮಹಾಭಾರತ ಅನೇಕ ಪರ್ವಗಳನ್ನು ಓದಿ ಸರಳವಾಗಿ ಅದರ ಸಾರಾಂಶವನ್ನು ಹೇಳುತ್ತಿದ್ದಳು. ಆ ಮಹಾತಾಯಿ